ಪೂರಿ ಹಾಕೊಡಿ. ಹ್ಞೂ ಸಿಹಿ. ಪುಟ್ಟ ನಾನು ಆಚೆ ಹೋಗ್ತಿದ್ದೀನಿ ಆಯ್ತಾ, ನಾನು ಬೇಗ ಬಂದ್ಬಿಡ್ತೀನಿ. ನೀನ್ ತಿಂಡಿ ಮಾಡಲ್ವಾ? ನಾನು ಬಂದ್ಮೇಲೆ ತಿಂತೀನಿ. ಸೀತಾ, ಎರಡೆರಡು ಪೂರಿ ತಿನ್ಕೊಂಡು ಹೋಗು, ಕುತ್ಕೋ. ಬೇಡ ಚಿಕ್ಕಿ, ನಾನು ಬಂದ್ಮೇಲೆ ತಿಂತೀನಿ. ಪುಟ್ಟ ಇವತ್ತು ಹಾಲಿಡೇ ಇದೆ ನಿನಗೆ, ಹಾಗಂತ ತರಲೆ ಮಾಡ್ತಾ ಕೂರ್ಬೇಡ. ಹೋಮ್ವರ್ಕ್ ಏನೇನಿದೆ ಅದನ್ನೆಲ್ಲ ಮುಗಿಸ್ಬೇಕು. ಏನಾದ್ರು ಡೌಟ್ಸ್ ಇದೆ ನಾನು ಆಮೇಲೆ ಬಂದು ಹೇಳ್ಕೊಡ್ತೀನಿ. ಸೀತಾ, ಏನಿದು ಸೀತಾ? ಮನೇಲಿ ಇಷ್ಟು ಜನ ಇದ್ದೀವಿ, ನಿನ್ನ ಮಗಳಿಗೆ ನೀನೇ ಬಂದು ತಪ್ಪನ್ನ ತಿದ್ದಬೇಕಾ? ನಾವೆಲ್ಲ ಹೋಮ್ವರ್ಕ್ ಮಾಡಿಸಲ್ಲ? ನೀನು ಹೋಗ್ಬಾ, ನಾವೆಲ್ಲ ಇದ್ದೀವಿ. ಥ್ಯಾಂಕ್ಸ್ ಅತ್ತೆ. ಸೀತಾ, ನೀನು ತಿಂಡಿನೂ ತಿಂದಿಲ್ಲ ಅನ್ಸುತ್ತೆ. ಅರ್ಜೆಂಟಾಗಿ ಎಲ್ಲಿಗೋ ಹೊರಟಿದ್ಯಾ? ಎಲ್ಲಿಗೆ ಅಂತ ಕೇಳಬಹುದಾ? ಬ್ಯಾಂಕ್ ಕೆಲಸ ಇದೆ, ಮೇನ್ ಬ್ರಾಂಚಿಗೆ ಬರೋಕ್ಕೆ ಹೇಳಿದ್ದಾರೆ. ಲೇಟ್ ಆಗ್ತಿದೆ, ನಾನು ಬಂದಮೇಲೆ ಎಲ್ಲ ಮಾತಾಡ್ತೀನಿ. ಬಾಯ್. ಸಿಹಿ ತಿಂತಾ ಇರೋ, ಇನ್ನೊಂದು ಜ್ಯೂಸ್ ಆಗು ತರ್ತೀನಿ. ಓಹೋ, ನಮ್ ಸಿಹಿಪುಟ ಒಬ್ಳೆ ತಿಂಡಿ ತಿಂತಿದ್ದಾಳೆ. ನಾನು ತಿನ್ನಿಸ್ತೀನಿ. ಅಪ್ಪ ನಾನೇ ತಿಂತೀನಿ. ಸಣ್ಣ ಪೀಸಸ್ ಮಾಡ್ಕೊಡ್ತೀನಿ. ಟೈನಿ ಟೈನಿ ಪೀಸಸ್ ಫಾರ್ ಟೈನಿ ಟೈನಿ ಬೇಬಿ. ಅಪ್ಪು, ಸೀತಾ ಏನೋ ಅರ್ಜೆಂಟ್ ಕೆಲ್ಸದ ಮೇಲೆ ಹಾಗೆ ಹೊರಟ್ಲು, ತಿಂಡಿನೂ ತಿನ್ಲಿಲ್ಲ ಪಾಪ. ಯಾ ಚಿಕ್ಕಿ, ಐ ಗೆಸ್. ಗೆಸ್ಸೋನಾ? ಏನೋ ಇದು, ಅವಳು ಯಾವ ಕೆಲ್ಸದ ಮೇಲೆ ಹೊರಟ್ಲು ಅಂತ ನಿನಗೆ ಗೊತ್ತಿಲ್ವಾ? ಏನೋ ಅರ್ಜೆಂಟ್ ಕೆಲಸ ಅಂತ ಹೇಳಿದ್ರು, ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ಮೇಲೆ ನಾನು ಕೇಳಕ್ ಹೋಗಿಲ್ಲ ಚಿಕ್ಕಿ. ಏನ್ ಗಂಡಂದ್ರು ಅಪ್ಪ ಈ ಕಾಲದವರು. ಹೆಂಡತಿ ಎಲ್ಲಿಗೆ ಹೋದ್ಲು ಅಂತ ಕೇಳೋ ಅಧಿಕಾರನೂ ಇಲ್ವಾ? ಅಧಿಕಾರದ ಬಗ್ಗೆ ಗೊತ್ತಿಲ್ಲ ಚಿಕ್ಕಿ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಚೆನ್ನಾಗಿ ಗೊತ್ತು. ಈಗ ಅವರು ಅರ್ಜೆಂಟ್ ಕೆಲಸ ಇದೆ, ಈ ಹರಿ ಅಂಡ್ ಬರೀಲಿ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಏನು ಎತ್ತ ಅಂತ ಕೇಳೋ ಬದಲು ಅವ್ರನ್ನ ಕಳ್ಸ್ಕೊಡೋದೇ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಹೇಗಿದ್ರು ಅವ್ರ ಮನೆಗೆ ಬಂದ್ಮೇಲೆ ಎಲ್ಗೆ ಹೋಗಿದೆ ಏನಾಯ್ತು ಅಂತ ಹೇಳಿ ಹೇಳ್ತಾರೆ. ಆ ನಂಬಿಕೆ ನನಗಿದೆ. ಬ್ಯಾಂಕ್ ಕೆಲಸ ಅಂತ ನನ್ನ ಹತ್ರ ಹೇಳಿದೆ, ಆದರೆ ರಾಮ್ ಹತ್ರ ಯಾಕೆ ಮುಚ್ಚಿಟ್ಟೆ? ಅವನಿಗೂ ಹೇಳ್ಬೋದಿತ್ತಲ್ವ ಸೀತಾ, ಯಾಕೆ ಮುಚ್ಚಿಟ್ಟೆ?